ಮೈಸೂರು ನಗರದಲ್ಲಿ ಸರಸ್ವತಿಪುರಮಲ್ಲಿ ಒಂದು ಸುಸಜ್ಜಿತವಾದಂಥ ಕಣ್ಣಿನ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದ್ದೇವೆ. ಇದರ ಮುಖ್ಯಸ್ಥರಾದಂಥ ಡಾಕ್ಟರ್ ಪ್ರವೀಣ್ ಅವರು ಕಣ್ಣಿನ ವಿಭಾಗದಲ್ಲಿ ಆಪ್ಟಮಾಲಜಿಸ್ಟ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಉತ್ತಮ ತಜ್ಞತೆ ಹೊಂದಿರತಕ್ಕಂಥ ಮತ್ತು ಹೆಚ್ಚು ಅನುಭವವುಳ್ಳತಕ್ಕಂಥ ಇವತ್ತು ಅವರು ಕಣ್ಣಿನ ತಜ್ಞರಾಗಿದ್ದಾರೆ. ಅವರ ತಂದೆಯವರಾದ ಶಿವಯೋಗಿ ಅವರು ಹಾಗೂ ಮಿಟ್ಟಲ್ ಅವರು, ದಿನೇಶ್ ಅವರು ಎಲ್ಲ ಕೂಡ ನಾವು ಇವತ್ತು ಈ ವೇದಿಕೆ ಮೇಲೆ ಇದ್ದೇವೆ. ಕಣ್ಣು ನಮ್ಮ ದೇಹದ ಬಹಳ ಪ್ರಮುಖವಾದಂಥ ಅಂಗ. ಯಾಕೆಂದರೆ ದೃಷ್ಟಿ ಇಲ್ಲದೆ ಇದ್ದರೆ ನಾವು ಇನ್ನೇನು ಮಾಡೋಕ್ಕೆ ಆಗೋದಿಲ್ಲ. ಸೊ ಇವತ್ತು ಹಲವಾರು, ಅದರಲ್ಲೂ ಕೂಡ ಕಣ್ಣಿಗೆ ನೇರವಾಗಿ ಬರತಕ್ಕಂಥ ಕಾಯಿಲೆಗಳಿದ್ದಾವೆ ಕೆಲವು. ಇನ್ನು ನಂತರ ಬೇರೆ ಕಾಯಿಲೆಗಳನ್ನು ಕಣ್ಣು ಪರೀಕ್ಷೆ ಮಾಡಿದಾಗ ಗೊತ್ತಾಗುತ್ತೆ. ಸೊ ಹೀಗಾಗಿ ಅದು ಒಂದು ನಮ್ಮ ಶರೀರದ ಒಂದು ಕನ್ನಡಿ ಅಂತಲೇ ಹೇಳ್ಬೋದು. ಕಣ್ಣು ನಮ್ಮ ಶರೀರದ ಒಂದು ಕನ್ನಡಿ ಅಂತಲೇ ಹೇಳ್ಬೋದು. ಇವಾಗ ಎಷ್ಟೋ ಜನರಿಗೆ ಮೆದುಳಲ್ಲಿ ಗಡ್ಡೆ ಇರುತ್ತೆ, ಟ್ಯೂಮರ್ ಇರುತ್ತೆ, ಆದರೆ ನಾವು ಕಣ್ಣು ಪರೀಕ್ಷೆ ಮಾಡಿದಾಗ ಗೊತ್ತಾಗುತ್ತೆ ಅದೇನು ಅಂದ್ಬಿಟ್ಟು. ಇನ್ನು ಹಲವಾರು ಕಾಯಿಲೆಗಳು ಕೂಡ ಕಣ್ಣು ಪರೀಕ್ಷೆ ಮಾಡಿದಾಗ ಬೇರೆ ಬೇರೆ ಕಾಯಿಲೆಗಳು ಕೂಡ ಗೊತ್ತಾಗುತ್ತೆ. ಸೊ ಹೀಗೆ ದೃಷ್ಟಿಗೆ ಸಂಬಂಧಪಟ್ಟ ಈ ಕಾಯಿಲೆ ಇವತ್ತು ಭಾರತ ದೇಶದಲ್ಲಿ ಸುಮಾರು 10 ಕೋಟಿ ಜನರಿಗೆ ಇವತ್ತು ಸಕ್ಕರೆ ಕಾಯಿಲೆ ಇದೆ. ಇನ್ನು 10 ಕೋಟಿ ಜನ ಸಕ್ಕರೆ ಕಾಯಿಲೆ ಬಾಗಿಲಲ್ಲಿ ಬಂದು ನಿಂತಿದ್ದಾರೆ. ಬಾರ್ಡರ್ ಲೈನ್ ಡಯಾಬಿಟೀಸ್ ಅಂತ ಹೇಳ್ತೀವಿ. ಅಂದರೆ ಸಕ್ಕರೆ ಕಾಯಿಲೆ ಬಂದು ಆಲ್ರೆಡಿ ಔಷಧಿಗಳನ್ನು, ಟ್ಯಾಬ್ಲೆಟ್ಸ್ಗಳನ್ನು ಅಥವಾ ಇನ್ಸುಲಿನ್ ಇಂಜೆಕ್ಷನ್ ತೆಗೆದುಕೊಳ್ಳೋರಿಗೆ ಏನು ದುಷ್ಪರಿಣಾಮ ಇರುತ್ತೆ, ಅದು ಹೃದಯದ ಮೇಲಾಗ್ಬೋದು, ಬ್ರೈನ್ ಮೇಲಾಗ್ಬೋದು, ಕಿಡ್ನಿ ಮೇಲಾಗ್ಬೋದು, ಕಣ್ಣು ಮೇಲಾಗ್ಬೋದು. ಇವನ್ ಬಾರ್ಡರ್ ಲೈನ್ ಡಯಾಬಿಟೀಸ್ ಇದ್ದವ್ರಿಗೂ ಕೂಡ ಅದೇ ದುಷ್ಪರಿಣಾಮ ಆಗ್ಬೋದು. ಅಯ್ಯೋ ಜಸ್ಟ್ ಇದು ಬಾರ್ಡರ್ ಲೈನ್ ಡಯಾಬಿಟೀಸು ಹಾಗೆ ಹೇಗೆ ಅಂತ ನಾವು ಇದು ಮಾಡಲಿಕ್ಕಾಗೋದಿಲ್ಲ. ಇವತ್ತು ಎಷ್ಟೋ ಹುಟ್ಟಿನಿಂದಲೇ ಹಲವಾರು ಕಣ್ಣಿನ ಸಮಸ್ಯೆಗಳು ಬರುತ್ತೆ ಮಕ್ಕಳಿಗೆ. ಅದು ಹುಟ್ಟಿದ ಸಂದರ್ಭದಲ್ಲಿ ತೂಕ ಕಡಿಮೆ ಇದ್ದರೆ, ಅಥವಾ ಹುಟ್ಟಿದ ಮಕ್ಕಳು ಅವ್ರದ್ದು ಏನಾದರೂ ಬೇಗ ಪ್ರಿಮೆಚ್ಯೂರಿಟಿ ಅಂತ ಏನು ಹೇಳ್ತೇವೆ, ಸೊ ಅಂಥ ಮಕ್ಕಳಿಗೆ ರೆಟಿನಾದಲ್ಲಿ ಮೆಚುರಿಟಿ ಇರಲ್ಲ, ರೆಟಿನಾ ತೊಂದರೆ ಆಗ್ಬೋದು. ಅದರಿಂದ ನಾವು ಎಷ್ಟೋ ಸರಿ ನೋಡ್ಬೋದು ಶಾಲೆಗಳಲ್ಲಿ ಮಕ್ಕಳ ಪರ್ಫಾರ್ಮೆನ್ಸ್ ಕಡಿಮೆ ಇದ್ದರೆ ಐದರ್ ಅವ್ರಿಗೆ ದೃಷ್ಟಿ ತೊಂದರೆ ಇರ್ಬೋದು, ಅಥವಾ ಇಯರಿಂಗ್ ಇಂಪೇರ್ಮೆಂಟ್ ಇರ್ಬೋದು. ಅದು ಗೊತ್ತೇ ಆಗೋದಿಲ್ಲ ಪರೀಕ್ಷೆ ಮಾಡಬೇಕಾದ್ರೆ. ಅದರಿಂದ ಎಲ್ಲ ಪ್ರೀ ಸ್ಕೂಲ್ ಚಿಲ್ಡ್ರನ್ ಅದು ಏನು ಹೇಳ್ತೀವಿ, ಆ ಮಕ್ಕಳಿಗೆ ಒಂದು ಪ್ರಾಥಮಿಕವಾಗಿ ಒಂದು ಕಣ್ಣಿನ ಇದು ಸ್ಕ್ರೀನಿಂಗ್ ಆಗಬೇಕಾಗುತ್ತೆ. ಸಕ್ಕರೆ ಕಾಯಿಲೆ ಇದ್ದವರು ವಿಶೇಷವಾಗಿ, ಇನ್ಫ್ಯಾಕ್ಟ್ ಈಗ ಈ ರೆಟಿನಾ ಎಕ್ಸಾಮಿನೇಷನ್ ಅಂತ ಏನು ಹೇಳ್ತೀವಿ ನಾವು, ಸಕ್ಕರೆ ಕಾಯಿಲೆ ಇದ್ದವ್ರಿಗೆ ಅದು ಯೂನಿವರ್ಸಲ್ ಆಗಿ ಮಾಡಬೇಕಾಗುತ್ತೆ. ಅದರಲ್ಲೂ ಕೂಡ ಏಕೆಂದರೆ ಎಷ್ಟೋ ಜನರಿಗೆ ಒಳಗಡೆ ಅದರಲ್ಲಿ ಬ್ಲೀಡಿಂಗ್ ಆದರೆ ಗೊತ್ತೇ ಆಗೋದಿಲ್ಲ, ಕಣ್ಣು ದೃಷ್ಟಿ ಹಾಳಾಗುತ್ತೆ. ಇದನ್ನೆಲ್ಲ ಅದಕ್ಕೋಸ್ಕರ ಅರ್ಲಿ ಡಯಾಗ್ನೋಸಿಸು ಬಹಳ ಮುಖ್ಯವಾದದ್ದು. ಅರ್ಲಿ ಡಯಾಗ್ನೋಸಿಸ್ ಮಾಡಿದರೆ ಬಹಳ ಬೇಗ ಅದನ್ನು ತಡೆಗಟ್ಟಬೋದು, ಅಥವಾ ಅದನ್ನು ಪೋಸ್ಟ್ಪೋನ್ ಮಾಡ್ಬೋದು ಆಗಿರ್ತಕ್ಕಂಥ ಕಾಂಪ್ಲಿಕೇಶನ್ಸ್ನ. ಸೊ ಹೀಗಾಗಿ ಕಣ್ಣು ಅಂದರೆ ಪ್ರತಿಯೊಂದು ಈ ಹೃದಯ ಹೇಗೆ ಮುಖ್ಯನೋ, ಕಣ್ಣು ಕೂಡ ನಮ್ಮ ಪ್ರತಿಯೊಂದು ಅಂಗಾಂಗನೂ ಮುಖ್ಯ. ಅದರಲ್ಲಿ ದೃಷ್ಟಿ, ಅದರಲ್ಲೂ ಕೂಡ ಇದು ಈ ಬಸ್ ಡ್ರೈವರ್ಸ್ಗಾಗ್ಬೋದು, ಅಥವಾ ಯಾರಾದರೂ ವೆಹಿಕಲ್ ಡ್ರೈವರ್ಸ್, ಅವ್ರಿಗಂತೂ ಕಣ್ಣು ಪರೀಕ್ಷೆ ಬಹಳ ಮುಖ್ಯ. ಅವ್ರಿಗೆಲ್ಲ ಕಂಪಲ್ಸರಿ ಮಾಡಬೇಕು ಆ್ಯಕ್ಚುಲಿ ನಾವು, ಅದರ್ವೈಸ್ ಗೊತ್ತೇ ಆಗೋದಿಲ್ಲ ಅವ್ರಿಗೆ. ಎಷ್ಟೋ ಜನರಿಗೆ ಕಲರ್ ಬ್ಲೈಂಡ್ನೆಸ್ ಇರುತ್ತೆ, ಇದು ಯಾವ ಕಲರು ಅಂತ ಗೊತ್ತಾಗೋದಿಲ್ಲ. ಇವಾಗ ಮಾಡ್ತಾ ಇದ್ದಾರೆ ಅನ್ಸುತ್ತೆ, ಬಸ್ ಡ್ರೈವರ್ಸ್ಗೆ ಏನಾದರೂ ಮಾಡ್ತೀವಿ ಅಲ್ಲ, ಅದು ಯೂನಿವರ್ಸಲ್ ಆಗಿ ಬಸ್ ಡ್ರೈವರ್ ಆಗ್ಬೋದು, ಟ್ಯಾಕ್ಸಿ ಡ್ರೈವರ್, ಅವ್ರಿಗೆ ಲೈಸೆನ್ಸ್ ಕೊಡೋದಕ್ಕೆ ಮೊದಲು, ನನ್ನ ಅರ್ಥದಲ್ಲಿ ಲೈಸೆನ್ಸ್ ಕೊಡೋದಕ್ಕೆ ಮೊದಲು ಯಾವುದೇ ಅವರು ಓನರ್ಸ್ ಆಗಿರ್ಬೋದು, ಅಥವಾ ಬಾಡಿಗೆ ಇದು ಓಡಿಸ್ಬೋದು, ಅಥವಾ ಬೇರೆ ಸರ್ಕಾರಿ ವಾಹನಗಳನ್ನು ಓಡಿಸ್ಬೋದು. ನನಗೇನು ಐ ಚೆಕಪ್ ಇಸ್ ಎ ಮಸ್ಟ್ ಅಂತ ನನ್ನ, ಯಾಕೆಂದರೆ ಗೊತ್ತಾಗೋದಿಲ್ಲ ಎಷ್ಟೋ ಜನರಿಗೆ. ನಾವೇ ಅಡ್ಜಸ್ಟ್ ಮಾಡ್ಕೊತೀವಿ ಓದುವಾಗ, ಸರಿಯಾಗಿ ಕಾಣದೇ ಇದ್ದರೆ ಅದು ಮುಂದಕ್ಕೆ ಮಾಡ್ತೀವಿ, ಅಥವಾ ಹಿಂದಕ್ಕೆ ಹೋಗ್ತೀವಿ, ನಾವೇ ಹಿಂದಕ್ಕೆ ಹೋಗ್ತೀವಿ, ಆ ಕಡೆ ಹೋಗ್ತೀವಿ, ಈ ಕಡೆ ಹೋಗ್ತೀವಿ. ಅದರಿಂದ ಇವತ್ತು ಈ
ಕಣ್ಣಿನ ಪರೀಕ್ಷೆ ಬಹಳ ಮುಖ್ಯವಾದದ್ದು. ಅದಕ್ಕೋಸ್ಕರ ನೋಡಿ, ವಿದೇಶದಲ್ಲಿ ಒಂದು ವರ್ಷದಲ್ಲಿ ಆ ಸಮ್ಮರ್ ವೆಕೇಷನ್ ಅಂತ ಬರುತ್ತೆ. ಆ ಸಮ್ಮರ್ ವೆಕೇಷನ್ ಬಂದಂಥ ಸಂದರ್ಭದಲ್ಲಿ ಯಾವಾಗಲೂ ಡೆಂಟಲ್ ಚೆಕಪ್ಪು, ಐ ಚೆಕಪ್ಗೆ, ಜನರಲ್ ಚೆಕಪ್ಗೆ ಇಟ್ಕೊತಾರೆ. ಸೊ ನಮ್ಮಲ್ಲಿ ಏನು ಮಾಡ್ತೀವಿ, ನಾವು ಟ್ರಿಪ್ ಹೋಗ್ತೀವಿ ರಜೆ ಬಂದಾಗ, ಆ ಕಡೆ ಈ ಕಡೆ ಟ್ರಿಪ್ ಹೊರಟೋಗ್ತೀವಿ ರಜೆ ಬಂದಾಗ. ನನ್ನ ಅರ್ಥದಲ್ಲಿ ಆ ರಜೆ ಬಂದಂಥ ಸಂದರ್ಭದಲ್ಲಿ ಒಂದು ದಿವಸ ನಾವು ಮೆಡಿಕಲ್ ಚೆಕಪ್ಗೆ ನಾವು ಅದನ್ನ ಮೀಸಲಾಗಿರಬೇಕು. ಅದು ಐ ಚೆಕಪ್ ಆಗಬೇಕು, ಡೆಂಟಲ್ ಹಾಸ್ಪಿಟಲ್ ಏನಂದ್ರೆ ಈಗ ಮ್ಯಾಕ್ಸಿಮಮ್ ಈಗ ಮೈಸೂರು ಆಗಲಿ ಸುಮಾರು ಪೇಷಂಟ್ಸ್ ಸುಮಾರು ಜನ ಎಲ್ಲ ಕಡೆ ಹೋಗ್ತಾರೆ, ಬೆಂಗಳೂರಿಗೆ ಹೋಗ್ತಾರೆ, ಚೆನ್ನೈಗೆ ಹೋಗ್ತಾರೆ ಟ್ರೀಟ್ಮೆಂಟಿಗೋಸ್ಕರ. ಅದು ನಮ್ಗೆ ಏನಂದ್ರೆ ನಮ್ಮದು ಮ್ಯಾಕ್ಸಿಮಮ್ ವ್ಯೂ ನೋಡೋಂಥದ್ದು ನಮ್ಮ ಡಾಕ್ಟರ್ ಪ್ರವೀಣ್ ಎಸ್ ಅಲ್ವಾಂಡಿ ಸರ್ ಅವರ ಜೊತೆಗೆ ಈ ಹಾಸ್ಪಿಟಲ್ ನಾವು ಇವತ್ತು ಇನಾಗ್ರೇಟ್ ಮಾಡ್ತಿರೋದು. ನಮ್ಮ ಚೀಫ್ ಗೆಸ್ಟ್ ಬಂದಿರೋ ಮಂಜುನಾಥ್ ಸರ್ ಅವ್ರ ಜೊತೆಗೆ, ನಮ್ಮ ಜೊತೆಗೆ ಡೈರೆಕ್ಷನ್ ಕೂತಿರೋ ಡಾಕ್ಟರ್ ನಿರ್ಮಲ್ ಸರ್ ಜೊತೆಗೆ ಮತ್ತು ಪ್ರೊಫೆಸರ್ ಅಲ್ವಾಂಡಿ ಸರ್ ಜೊತೆಗೆ. ಸೊ ಈ ಇನಾಗ್ರೇಷನ್ ವಿಷಯ ನಾನು ನೋಡ್ಕೊಂಡು ಈ ನಮ್ಮ ಇನಾಗ್ರಲ್ ಮಂತಲ್ಲಿ ನಮಗೆ ಎಲ್ಲರಿಗೂ ಉಚಿತ ಕಣ್ಣಿನ ತಪಾಸಣೆ ಥರ ನಾವು ಎಲ್ಲರಿಗೂ ಮಾಡಿಕೊಡ್ತೀವಿ. ಇನಾಗ್ರಲ್ ಮಂತ್ ಅಂತ ನೆಕ್ಸ್ಟ್ 1 ಮಂತ್ ತನಕ ನಾವು ಮಾಡ್ತೀವಿ. ಅದಾದಮೇಲೆ ನಮಗೆ ನಮ್ಮ ಹಾಸ್ಪಿಟಲ್ ಬಂದು ಕ್ಯಾಟ್ರಾಕ್ಟ್ ಆಗಲಿ, ರೆಟಿನಾ ಆಗಲಿ, ರಿಫ್ರಾಕ್ಟಿವ್ ಆಗಲಿ, ಗ್ಲೌಕೋಮಾ ಆಗಲಿ, ಕಾರ್ನಿಯಾ ಆಗಲಿ ಎಲ್ಲ ಸರ್ವಿಸಸ್ ಸೇವೆಗಳನ್ನು ಲಭ್ಯವಿದೆ. ಈಗ ಹಾಸ್ಪಿಟಲ್ ಸ್ಟಾರ್ಟ್ ಆದ್ಮೇಲೆ ನಾವು ಹೇಳಿದಂಗೆ ಎಲ್ಲ ಇನ್ಶೂರೆನ್ಸಸ್ ಹಾಗೆ ನಮ್ಮ ಗೌರ್ಮೆಂಟ್ ಸ್ಕೀಮ್ಸ್ಗಳನ್ನು ನಾವು ಟೈಪ್ ಮಾಡ್ತೀವಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಂಥ ನಮ್ಮ ಚೀಫ್ ಗೆಸ್ಟ್ ಆಗಿರೋದು ಡಾಕ್ಟರ್ CN ಮಂಜುನಾಥ್ ಅವರು ಇಲ್ಲಿ ನಮಗೆ ನಮ್ಮ ಆಹ್ವಾನ ಸ್ವೀಕರಿಸಿ ಬಂದಿದ್ದಕ್ಕೆ ನಮ್ಗೆ ತುಂಬ ಸಂತೋಷವಾಗ್ತಾ ಇದೆ. ಆ್ಯಂಡ್ ಎಷ್ಟು ಸರಳ ವ್ಯಕ್ತಿ ಅಂದರೆ, ನಾನು ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡಿ ನಮ್ಮ ಹಾಸ್ಪಿಟಲ್ ಉದ್ಘಾಟನೆಗೆ ಬನ್ನಿ ಅಂತ ಹೇಳಿದಾಗೆ, ಇನ್ಫ್ಯಾಕ್ಟ್ ಇಮಿಡಿಯೇಟ್ಲಿ ಹಿ ಟುಕ್ ಔಟ್ ಹಿಸ್ ಮೊಬೈಲ್ ಆ್ಯಂಡ್ ಸ್ಟಾರ್ಟೆಡ್ ಸರ್ಚಿಂಗ್ ದ ಡೇಟ್ಸ್. ಆ್ಯಂಡ್ ನಮಗೆ ಇಮಿಡಿಯೇಟ್ಲಿ ಅವರು ಇಂಥ ದಿನ ಬರ್ತೀನಿ ಅಂತ ಹೇಳಿದರು. ಅದು ದ್ಯಾಟ್ ಈಸ್ ಸಮಥಿಂಗ್, ಇಟ್ ಗೋಸ್ ಟು ಶೋ ಅವ್ರು ಎಷ್ಟು ಸರಳ ವ್ಯಕ್ತಿ. ಆ್ಯಂಡ್ ಎಷ್ಟು ನಾವು ಕೇಳಿದ್ದು ಇತ್ತು, ಆ್ಯಂಡ್ ಈಗ ಆ್ಯಕ್ಚುಲಿ ನಾವು ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್ ದ್ಯಾಟ್. ಸೊ ಹೀಗಾಗಿ ಐ ಥ್ಯಾಂಕ್ ಯು ಸರ್ ಫಾರ್ ಕಮಿಂಗ್ ಓವರ್ ಹಿಯರ್ ಆ್ಯಂಡ್ ಇನಾಗ್ರೇಟಿಂಗ್ ಅವರ್ ಹಾಸ್ಪಿಟಲ್ ಹಿಯರ್. ಈಗ ವ್ಯೂ ಮ್ಯಾಕ್ಸ್ ಬಗ್ಗೆ ಹೇಳಬೇಕಂದ್ರೆ, ವ್ಯೂ ಮ್ಯಾಕ್ಸ್ ಅಂದರೆ ಶಾರ್ಟ್ ಫಾರ್ಮ್ ಫಾರ್ ವ್ಯೂ ಮ್ಯಾಕ್ಸಿಮಮ್. ಸೊ ಈ ಹೆಸರು ನಾವು ಯಾಕೆ ಹುಡುಕಿ ಇಟ್ಟಿದ್ದು ಅಂದರೆ, ಬಂದಿರೋ ಪೇಷಂಟ್ಸಲ್ಲಿ ನಾವು ನಮ್ಮ ಪ್ರಯತ್ನ ಏನಂದರೆ ಅವರು ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ವಿಷನ್ ತಲುಪಿಸೋದಕ್ಕೆ. ಸೊ ದ್ಯಾಟ್ ಅವ್ರಿಗೆ ವಾಟ್ ಎವರ್ ವೇಯಲ್ಲಿ ನಾವು ಅವ್ರಿಗೆ ದೃಷ್ಟಿ ಇಂಪ್ರೂವ್ ಮಾಡೋಕ್ಕಾಗುತ್ತೆ ಅದನ್ನು ನಾವು ಮಾಡೋಕ್ಕೆ ಸಜೆಸ್ಟ್ ಮಾಡ್ತೀವಿ. ಅದು ಒಂದೇ ಸೆಟಪ್ಪಲ್ಲಿ, ಇದೇ ಸೆಟಪ್ಪಲ್ಲಿ ಮಾಡಿನೂ ಕೊಡ್ತೀವಿ. ಸೊ ಆ ಒಂದು ಉದ್ದೇಶದಿಂದ ವ್ಯೂ ಮ್ಯಾಕ್ಸ್ ಐ ಹಾಸ್ಪಿಟಲ್ ಅಂತ ನಾವು, ಇದು ಒಂದು ಕನಸು ಆಗಿತ್ತು. ಆ್ಯಂಡ್ ಇವತ್ತಿನ ದಿನ ಅದು ಒಂದು ನೆನಸಾಗಿ ಮೂಡಿ ಬಂದಿದೆ. ಆ್ಯಂಡ್ ಒಂದು ನಾನು ಏನು ಹೇಳಬೇಕಂತ ಇದ್ದೀನಿ ಅಂದರೆ, ಯಾವುದೇ ಪೇಷಂಟ್ ಬರಲಿ, ಯಾವುದೇ ಬ್ಯಾಕ್ಗ್ರೌಂಡಿಂದ ಬರಲಿ, ಯಾವುದೇ ಆರ್ಥಿಕ ಪರಿಸ್ಥಿತಿಯಿಂದ ಬರಲಿ, ಅವ್ರಿಗೆ ಟ್ರೀಟ್ಮೆಂಟ್ ಇಲ್ಲದೆ ನಾವು ಇಲ್ಲಿಂದ ಕಳಿಸುವ ಹಾಗಿಲ್ಲ ಅಂತ ನಮ್ಮ ಗುರಿಯಾಗಿ ಇಟ್ಕೊಂಡಿದ್ದೀವಿ. ಸೊ ಬೇಸಿಕ್ಲಿ ನಾನು ಎಲ್ಲ ಪೇಷಂಟ್ಸಿಗೆ ಹೇಳ್ತಾನೆ ಇರ್ತೀನಿ, ಏನಂದರೆ ನೀವು ಇಲ್ಲಿ ಬಂದು ನನ್ನ ಹತ್ರ ಡಯಾಗ್ನೋಸಿಸ್ ತೊಗೊಂಡ್ಬಿಟ್ಟು ಹೊರಟೋಗ್ಬಿಟ್ರೆ ನಾನು ಇಲ್ಲಿ ಕೂತ್ಕೊಂಡಿದ್ದಕ್ಕೆ ಸಾರ್ಥಕವಾಗಲ್ಲ. ಟ್ರೀಟ್ಮೆಂಟ್ ಆಗಲಿಲ್ಲ ಅಂದರೆ ಬರೀ ಡಯಾಗ್ನೋಸಿಸ್ ತೊಗೊಂಡು ಪ್ರಯೋಜನ. ಸೊ ಹೀಗಾಗಿ ಏನೋ ಇದ್ರೂ ಕೂಡ ಕಾಯಿಲೆ ಏನಿದೆ ನಾವು ಅದನ್ನು ಐಡೆಂಟಿಫೈ ಮಾಡಿ ಅಡ್ವೈಸ್ ಏನು ಮಾಡ್ತೀವಿ, ಟ್ರೀಟ್ಮೆಂಟ್ ಕೂಡ ಮಾಡಿದಾಗನೇ ಇಟ್ ವಿಲ್ ರೀಚ್ ಇಟ್ಸ್ ಲಾಜಿಕಲ್ ಕನ್ಕ್ಲೂಷನ್. ಸೊ ಆ ಒಂದು ಉದ್ದೇಶದಿಂದ ಈ ಹಾಸ್ಪಿಟಲ್ ನಾವು ವಿ ಆರ್ ಇನಾಗ್ರೇಟಿಂಗ್. ಆ್ಯಂಡ್ ಇಲ್ಲಿ ಬಂದಿರೋ ಎಲ್ಲ ಗೆಸ್ಟು, ಅತಿಥಿಗಳು ಎಲ್ಲರೂ, ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಆಲ್ ಆಫ್ ಯು ಟು ಕಮ್ ಅಂಡ್ ಬ್ಲೆಸ್ ಅಸ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ಬಹಳ ಸಂತೋಷದ ದಿವಸ. ಎರಡು ವಿಷಯಗಳಲ್ಲಿ, ಮೊದಲನೇದಾಗಿ ಇವತ್ತು ಕನಕದಾಸ ಜಯಂತಿ. ನಾನು ತಿಮ್ಮನಾಯಕ, ಕನಕನಾಯಕ, ಕನಕದಾಸನಾಗಿ ನಾನು ಡ್ರಾಮಾ ಥಿಯೇಟರ್ ಪರ್ಸನ್. ಒಂದು 23 ಶೋ ಕೊಟ್ಟಿದ್ದೀನಿ ಥ್ರೂಔಟ್ ಕರ್ನಾಟಕ. ಅದು ಬಿಡಿ. ಮತ್ತೊಂದು ಸಂತೋಷದ ಸುದ್ದಿ ಅಂತ ಹೇಳಿದ್ರೆ,
ನಮ್ಮ ದೇವರು ಮಂಜುನಾಥ್ ಸಾಹೇಬ್, ದೇವರು ಅಂದ್ರೆ ತಪ್ಪಾಗಲಾರದು. ಎಷ್ಟು ಹೃದಯಗಳನ್ನ ಅವರು ಕಾಪಾಡಿದ್ದಾರೆ. ಹಿ ಈಸ್ ಒನ್ ಆಫ್ ದಿ ವರ್ಲ್ಡ್ ಫೇಮಸ್ ಕಾರ್ಡಿಯಾಲಜಿಸ್ಟ್. ನಾನು USA ಹೋಗಿದ್ದೀನಿ, ಸುಮಾರು ದೇಶಗಳು ಸುತ್ತಿದ್ದೀನಿ. ಸರ್, ನೀವು ಇಲ್ಲಿ ಬಂದಿರೋದು ನಮಗೆಲ್ಲ ತುಂಬಾ ಸಂತೋಷ ಆಗಿದೆ. ತುಂಬಾ ಸಂತೋಷ ಆಗಿದೆ. ಅವರು ಮೆಂಬರ್ ಆಫ್ ಪಾರ್ಲಿಮೆಂಟ್, ಆನರಬಲ್ ಮೆಂಬರ್ ಆಫ್ ಪಾರ್ಲಿಮೆಂಟ್. ಇನ್ನು ಸ್ವಲ್ಪ ದಿವಸದಲ್ಲಿ ಅವರು ಯೂನಿಯನ್ ಹೆಲ್ತ್ ಮಿನಿಸ್ಟರ್ ಆಗ್ತಾರೆ ಅಂತ ನನಗೆ ಮನಸ್ಸಲ್ಲಿ ಬಂದಿದೆ. ಹಾಗೆ ಆಗ್ತಾರೆ ಅವರು. ಅಂತವ್ರು ಆಗ್ಬೇಕು, ಇಡೀ ದೇಶನ ಕಾಪಾಡಬೇಕು. ಅವರುಗಳು ಟಿಪ್ಸ್ ಎಲ್ಲ ಕೊಟ್ಟರು ಆರೋಗ್ಯದ ಬಗ್ಗೆ, ನಿಜಕ್ಕೂ ಶ್ಲಾಘನೀಯ. ಅವ್ರಿಗೆ 3 cheers ಕೊಡ್ಬೇಕು ಎಲ್ಲರೂ, ಪ್ಲೀಸ್. ಸರ್, ನೀವು ಬಂದಿರೋದು ಎಲ್ರಿಗೂ ತುಂಬಾ ಸಂತೋಷ ಆಗಿದೆ ಸರ್. ಇನ್ನು ಡಾಕ್ಟರ್ ಪ್ರವೀಣ್, ನಾನು ಆಕ್ಚುಲಿ ಡಾಕ್ಟರ್ NN ಪ್ರಹ್ಲಾದ್ ಅಂತ NCERT ನಲ್ಲಿ ಸೀನಿಯರ್ ಮೋಸ್ಟ್ ಪ್ರೊಫೆಸರ್, ರೀಸೆಂಟ್ ಆಗಿ ರಿಟೈರ್ ಆಗಿದ್ದೀನಿ. ನೋ ಐ ಆಮ್ 75 ಆಕ್ಚುಲಿ, ಐ ಡೋಂಟ್ ಲುಕ್ ಲೈಕ್ ದಟ್. ನಿನ್ನೆ ಇಷ್ಟೊತ್ತಲ್ಲಿ ವಿಜಯನಗರ ಕೃಷ್ಣದೇವರಾಯ ಯೂನಿವರ್ಸಿಟಿ ಬಳ್ಳಾರಿನಲ್ಲಿ ಲೆಕ್ಚರ್ ಮಾಡ್ತಾ ಇದ್ದೆ. ನಮ್ಮ ಡಾಕ್ಟರ್ ಪ್ರವೀಣ್ ಅವರ ಹಾಸ್ಪಿಟಲ್ ಉದ್ಘಾಟನೆಯಲ್ಲಿ ನಾನು ಇರಬೇಕು ಅಂತ ಹೇಳಿ ನಿನ್ನೆ ರಾತ್ರಿ 11 ಗಂಟೆಗೆ ಹಂಪಿ ಎಕ್ಸ್ಪ್ರೆಸ್ ನಲ್ಲಿ ಬಿಟ್ಟು ಬೆಳಗ್ಗೆ 9 ಗಂಟೆಗೆ ಮೈಸೂರಿಗೆ ಬಂದಿರೋ ಡಾಕ್ಟರ್ ಪ್ರವೀಣ್ ಅತ್ಯಂತ ಬುದ್ಧಿವಂತರು. ಮೊದಲನೇದಾಗಿ ಅವರು ಇವತ್ತು ಹುಟ್ಟುಹಬ್ಬ. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಗಾಡ್ ಬ್ಲೆಸ್ ಯು ಇನ್ ಆಲ್ ಯುವರ್ ಎಂಡವರ್ಸ್. ನನಗೆ ಅವರು ಸುಮಾರು ಒಂದು 15-20 ವರ್ಷದಿಂದ ಪರಿಚಯ. ಅಗರ್ವಾಲ್ ಹಾಸ್ಪಿಟಲ್ ಇದ್ರು. ಅವರು ನನ್ನ ಕಣ್ಣನ್ನು ಸರಿ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನನಗೆ ಬಹಳ ಸಂತೋಷ ಆಗುತ್ತೆ. ಅವರು ಎಷ್ಟರ ಮಟ್ಟಿಗೆ ಒಳ್ಳೆ ಮನುಷ್ಯ ಅಂತ ಹೇಳಿದ್ರೆ, he is patient friendly and patients are also very friendly with ಡಾಕ್ಟರ್ ಪ್ರವೀಣ್. ಅದರಲ್ಲಿ ನಾನು ಒಬ್ಬ ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ ನನಗೆ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.